ಇಂಗ್ಲೀಷ್ಗಿಂತ ನಮ್ಮ ಕನ್ನಡನೇ ಬೆಸ್ಟ್ ಗುರು, ಪ್ರಾಮುಖ್ಯತೆನ ಕೊಡ್ತೀವಿ. ಲೈಕ್ ಮಾಡಿದ್ರೆಲ್ಲ ದುಡ್ಡು ಬರಲ್ಲ ನಮಗೆ ಯೂಟ್ಯೂಬಿಂದ. ಈಗ ನನ್ನ ದುಡ್ಡು ಒಂದ್ಸತಿ ಕೂಡ ಬಂದಿಲ್ಲ ಯೂಟ್ಯೂಬಿಂದ. ಸೊ ಪ್ಲೀಸ್ ಐ ರಿಕ್ವೆಸ್ಟ್ ಯು. ಆ್ಯಂಡ್ ನಿಮಗೆ ಸಿಂಪಲ್ ಆಗಿ ತುಂಬಾ ಏನಪ್ಪ ಗಿವ್ ಅವೇ ಅಂತ ನಿಮಗೆ ತಿಳ್ಕೋಬೇಕು ಅಂತಲೇ ವಿಡಿಯೋ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜುವೆಲ್ಲಿ ವ್ಲಾಗ್. ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ. ಆ್ಯಂಡ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ. ತುಂಬ ದಿವಸ ಆಗೋಗ್ಬಿಟ್ಟಿತ್ತು ರಾಯರ ಮಠಕ್ಕೆ ಹೋಗ್ಬಿಟ್ಟು. ಆಲ್ಮೋಸ್ಟ್ 1 ಮಂತೇ ಆಗಿತ್ತು, 4 ವೀಕ್ಸಿಂದ ಹೋಗೇ ಇರಲಿಲ್ಲ. ಇವತ್ತು ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀನಿ. ಇನ್ನೂ ನೀಟಾಗಿ ತಲೆ ಬಾಚ್ಕೊಂಡಿಲ್ಲ. ನಂಗೆ ಸ್ನಾನ ಮಾಡಿದ್ಮೇಲೆ ತಲೆ ಬಾಚೋದು ಅಂದರೆ ಒಂಥರ ಅನಿಸುತ್ತೆ. ಅದು ಲಾಂಗ್ ಹೊತ್ಕೊಂಡು ಬೇಗ ಬಾಚೋದಕ್ಕೂ ಆಗೋಲ್ಲ, ಅದು ಬೇಗ ಒಣಗೋದಿಲ್ಲ. ಆ ಗಾಡಿಗೆ ಹಬ್ಬೇಕಾದ್ರೆ ಒಣ್ಕೊಂಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಸ್ನಾನ ಹೋಗ್ತಿದ್ದೀನಿ ಇವಾಗ. ಇನ್ನೂ ಕರ್ಕೊಂಡೋಗಿ ತೋರಿಸ್ತೀನಿ ಬನ್ನಿ. ಗುರುವಾರ ಅಂದರೆ ರಾಯರ್ ನೋಡೋದೇ ಒಂಥರ ಚೆಂದ ಅಂತ ಅನಿಸುತ್ತೆ. ನಾನು ಇಷ್ಟು ದಿವಸ ಅಂದರೆ 4 ವೀಕ್ಸಿಂದ ಅಂಗಡಿಲೇ ಪೂಜೆ ಮಾಡಿ ಅಲಂಕಾರ ಮಾಡಿ ಇದು ಮಾಡ್ತಾಯಿದ್ದೆ. ಬಟ್ ಇವತ್ತು ಇಲ್ಲ ಹೋಗಬೇಕು, ಸುಮಾರು ದಿವಸ ಆಗೋಯ್ತು, ಅಕ್ಷತೆ ಇಸ್ಕೊಂಡ್ಬರ್ಬೇಕು ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಮಂತ್ರಾಕ್ಷತೆನ. ಎಸ್, ಹೋಗೋಣ ಬನ್ನಿ. ನಾನು ಬರೋದು ಇದೇ ರಾಯರ ಮಠಕ್ಕೆ. ನಮ್ಮ ಮನೆಯಿಂದ ಒಂದು 10 to 15 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಸುಮಾರು ಜನಕ್ಕೆ ಈ ಮಠ ಗೊತ್ತಿರುತ್ತೆ, ಗೊತ್ತಿದ್ರೆ ಹೇಳಿ ನಮಗೂ, ಯಾರೆಲ್ಲ ನಮ್ಮ ನಿಯರ್ ಇದ್ದೀರಾ ಅಂತ ನನಗೂ ಕೂಡ ಗೊತ್ತಾಗುತ್ತೆ. ಸೊ ಇಲ್ಲಿ ಬಂದ್ರೆ ಒಂದು ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ. ಬಿಕಾಸ್ ಒಳಗಡೆ ಬರೋವಾಗನೇ ಅಲ್ಲಿ ರಾಯರದ್ದು ಹಾಡುಗಳೆಲ್ಲ ಹಾಕಿರ್ತಾರೆ, ಮಂತ್ರಗಳೆಲ್ಲ ಹಾಕಿರ್ತಾರೆ. ಅದು ಕೇಳ್ತಾನೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂತಲೇ ಜಸ್ಟ್ ಅದನ್ನು ಎಕ್ಸ್ಪ್ಲೇನ್ ಕೂಡ ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಅಷ್ಟು ನೆಮ್ಮದಿ ಅಂತ ಅನಿಸುತ್ತೆ. ಈ ವಾರ ತುಂಬಾ ಜನ ರಶ್ ಇದ್ದರು. ಸೊ ನನಗೆ ತುಪ್ಪದ ದೀಪನ ಹಚ್ಚೋಕ್ಕಾಗಿಲ್ಲ, ಹಾಗಾಗಿ ಕೂತ್ಕೊಂಡು ಬೇಡ್ಕೊಂಡು ಬಂದೆ. ನೆಕ್ಸ್ಟ್ ಒಳಗಡೆ ಹೋಗಿ ದರ್ಶನ ಮಾಡಿದ್ರು ಕೂಡ ಅಲ್ಲೂ ಜಾಸ್ತಿ ಜನ ಇದ್ದರು. ಸೊ ಇವತ್ತು ಗುರುವಾರ ಅಲ್ವಾ, ಹಾಗಾಗಿ ಜನ ತುಂಬಾ ರಶ್ ಇದ್ದರು. ಆಮೇಲೆ ದರ್ಶನ ಮಾಡಿಕೊಂಡು ಹೊರಗಡೆ ಬಂದೆ. ಪಕ್ಕದಲ್ಲೇ ಸಾಯಿಬಾಬಾ ಮಂದಿರ ಕೂಡ ಇದೆ, ಅಲ್ಲಿಗೆ ಹೋಗಿ ಪೂಜೆ ಮಾಡಿ ಅಲ್ಲಿ ತುಪ್ಪದ ಆರತಿನ ಮಾಡಿದೆ. ನಾನು ಮಾಡಿಬಿಟ್ಟು ನೆಕ್ಸ್ಟ್ ಬಂದೆ. ಇವತ್ತು ದೇವಸ್ಥಾನ ಮುಗಿಸ್ಕೊಂಡು ಬಂದಾಯಿತು. ಇವಾಗ ಆಲ್ರೆಡಿ ಈ ಟೈಮು 3:30 ಆಗಿದೆ. ಸೊ 3:30ಇಂದ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಒಂದು ಬ್ಯೂಟಿಫುಲ್ ಬ್ಯೂಟಿಫುಲ್ ಅಂತ ಹೇಳಿ ಅದೇ ಬರ್ತದೆ. ಆ್ಯಂಡ್ ಒಂದು ಸೂಪರ್ ಎಕ್ಸೈಟೆಡ್ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ಮೇಲೆ ಆ್ಯಂಡ್ ನನ್ನ ಹೊಸ ಪೇಜ್ನ ಸ್ಟಾರ್ಟ್ ಮಾಡಿದ್ಮೇಲೆ ಈ ವವೇನ ನಾನು ಮಾಡೇ ಇಲ್ಲ. ಸೊ ಎಸ್, ಮಾಡೋಣ ಅಂತ ನಾನು ಅನ್ಕೋತಾ ಇದ್ದೀನಿ. ಏನಪ್ಪ ಗಿವ್ ಅವೇ ಅಂತ ನಿಮಗೆ ತಿಳ್ಕೋಬೇಕು ಅಂತಲೇ ವಿಡಿಯೋನ ಮಿಸ್ ಮಾಡಿದೆ, ಕೊನೆವರೆಗೂ ನೋಡಿ. ಸೊ ನಿಮಗೆ ಗಿವ್ ಅವೇ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಒಬ್ಬರಿಗಲ್ಲ, ಇಬ್ಬರಿಗೆ ಗಿಫ್ಟ್ ಸಿಗ್ತದೆ. ಆ ಇಬ್ಬರು ಯಾರು ಅಂತಲೂ ಕೂಡ ನಾನು ಹೇಳ್ತೀನಿ. ಸೊ ಮಿಸ್ ಮಾಡಿದೆ. ಆ್ಯಂಡ್ ಗಿಫ್ಟ್ ವರ್ತ್ ಕೂಡ ಹೇಳ್ಬಿಡ್ತೀನಿ. ಕೆಲವರೆಲ್ಲ ಏನು ಗೊತ್ತಾ, ನೀವು ಯಾವುದು ಇದು ಮಾಡ್ತೀರೋ ಏನೋ ಅಂತೆಲ್ಲ ಕೇಳ್ತೀರಾ. ನೋ, ಸೊ ಗಿಫ್ಟ್ ವರ್ತೇನೋ, ಯಾರಿಗೆ ಗಿಫ್ಟ್ ಸಿಗುತ್ತೆ ಪ್ರತಿಯೊಂದನ್ನು ಕೂಡ ಹೇಳ್ತೀನಿ. ಹಾಗೆ ನಾನು ಇತ್ತೀಚೆಗೆ ಸ್ವಲ್ಪ ಸೋಂಬೇರಿ ಅಂತ ಆಗ್ತಾ ಇದ್ದೀನಿ. ಮುಂಚೆ ಎಲ್ಲ ಇಲ್ಲ, ನಾನು ವಿಡಿಯೋ ಅಪ್ಲೋಡ್ ಮಾಡಲೇಬೇಕು, ಒಂದು ದಿನಕ್ಕೆ 2 ರೀಲ್ಸ್ ಅಪ್ಲೋಡ್ ಮಾಡಲೇಬೇಕು, ಅಥವಾ ಏನು ಶಾರ್ಟ್ಸನ್ನು 1-2 ಅಪ್ಲೋಡ್ ಮಾಡಲೇಬೇಕು ಅಂತೆಲ್ಲ ಅಂದ್ಕೊಂಡು ಟಾರ್ಗೆಟ್ ಇಟ್ಕೊಂಡು ಮಾಡ್ತಾ ಇದ್ದೆ. ಬಟ್ ಇವಾಗ ಸೋಂಬೇರಿಯಾಗಿ ಹೋಗ್ಬಿಟ್ಟಿದ್ದೀನಿ. ಎಲ್ಲಾದ್ರೂ ಊರಿಗೆ ಹೋಗಬೇಕು ಅಂತಂದರೆ ಸೀರಿಯಸ್ಲಿ ಗೈಸ್, ಒಂದು 3 ಡೇಸ್ ಊರಿಗೆ ಹೋಗಬೇಕು ಅಂತಂದರೆ ಒಂದೇ ದಿನ 2 ರಿಂದ 3 ವೀಡಿಯೋಸ್ನ ನಾನು ಮಾಡ್ಕೊಂಡಿದ್ದೀನಿ. ಇವನ್ ಒಂದೊಂದ್ಸಲ ಅಂತೂ ಒಂದೇ ದಿವಸಕ್ಕೆ 3-4 ವಿಡಿಯೋನ ಮಾಡಿರೋದು ಕೂಡ ಇದೆ, ಇದೇ ಥರ ಯೂಟ್ಯೂಬ್ ವಿಡಿಯೋಸ್ನ. ಬಟ್ ಇವಾಗ ಊರಿಗೆ ಹೋಗ್ಬೇಕು ಅಂತಲ್ಲ, ಇವಾಗ ಬಿಡು ಬಂದ್ಮೇಲೆ ಮಾಡಿದ್ರಾಯ್ತು ಅನ್ನೋ ಥರ ಸೋಂಬೇರಿಯಾಗಿ ಹೋಗ್ಬಿಟ್ಟಿದ್ದೀನಿ. ಸೊ ಅದಕ್ಕೇನೆ ಇಲ್ಲ ನಿಮ್ಮ ಮುಂದೆ. ಸೊ ನಾನು ಅಚ್ಚುಗೆ ಏನಾದರೂ ಬರ್ಡೇ ಗಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಬೇಕು ಅಂತ ನಾನು ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ರೆ ಮಾತ್ರ ಬಿಸ್ನೆಸ್ಸಲ್ಲಿ ನಾನು ಅಚ್ಚು ಬರ್ಡೇಗೆ ಇನ್ನೇನು ಗಿಫ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಅಲ್ಲಿವರೆಗೂ ಕೂಡ ಒಂದು ದಿವಸಕ್ಕೆ 2 ಶಾರ್ಟ್ಸು, ಇನ್ಸ್ಟಾಗ್ರಾಮಲ್ಲಿ ಅಷ್ಟೇ. ಇನ್ಸ್ಟಾಗ್ರಾಮಲ್ಲಿ 5 ರೀಲ್ಸ್ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ 5 ರೀಲ್ಸ್, ಯೂಟ್ಯೂಬಲ್ಲಿ 2 ಶಾರ್ಟ್ಸ್. ಹಾಗೆಯೇ ಎವ್ರಿ ಡೇ ನಿಮಗೆ ಜುವೆಲ್ರಿ ಬ್ಲಾಗ್ ಖಂಡಿತವಾಗೂ ಬರುತ್ತೆ. ಆ್ಯಂಡ್ ತುಂಬ ಜನ ಹೇಳ್ತೀರಿ ಸ್ಕಿಪ್ ಮಾಡಬೇಡಿ ವಿಡಿಯೋನ ಅಂತ ಹೇಳ್ಬಿಟ್ಟು. ಎಸ್, ಐ ಪ್ರಾಮಿಸ್ ಯು ಗೈಸ್, ಅದೇನೇ ಆಗೋಗ್ಲಿ. ಸೊ ಎಸ್, ನಾನಂತೂ ವಿಡಿಯೋ ಸ್ಕಿಪ್ ಮಾಡೋದೇ ಬೇಡ ಅಂತ ಅಂದ್ಕೊಂಡಿದ್ದೀನಿ. ಎವ್ರಿ ಡೇ ವಿಡಿಯೋ ಇದ್ದೇ ಇರುತ್ತೆ. ಇವಾಗ ಜುವೆಲ್ರಿನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ವಿಡಿಯೋಸ್ನ ನೋಡ್ತಾ ಇದ್ದೀರಾ. ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ, ಹೆಲ್ಪ್ ಮಾಡಿ ನನಗೆ. ಇದರಿಂದ ನಾನು ತುಂಬ ಬೇಗನೆ ಸ್ವಲ್ಪ ಜನಕ್ಕೆ ರೀಚ್ ಆಗುತ್ತೆ ನೀವು ಲೈಕ್ ಮಾಡೋದ್ರಿಂದ. ಸೊ ಅಂತ ಹೇಳ್ಬೋದು. ತುಂಬ ಜನ ಏನಂತ ಅನ್ಕೊಂಡ್ಬಿಟ್ಟವ್ರೆ ಗೊತ್ತಾ, ನಾವು ಲೈಕ್ ಮಾಡಿಬಿಟ್ರೆ ಇವರಿಗೆ ದುಡ್ಡು ಬರುತ್ತೆ ಅಂತ ಅನ್ಕೊಂಡ್ಬಿಟ್ಟವ್ರೆ. ನಿಜವಾಗೂ ಇಲ್ಲ ಗೈಸ್, ಲೈಕ್ ಮಾಡಿದ್ರೆಲ್ಲ ದುಡ್ಡು ಬರಲ್ಲ ನಮಗೆ ಯೂಟ್ಯೂಬಿಂದ. ಈಗ ನನ್ನ ದುಡ್ಡು ಒಂದ್ಸತಿನೂ ಕೂಡ ಬಂದಿಲ್ಲ ಯೂಟ್ಯೂಬಿಂದ. ಸೊ ಪ್ಲೀಸ್ ಐ ರಿಕ್ವೆಸ್ಟ್ ಯು, ಪ್ಲೀಸ್ ಲೈಕ್ ಮಾಡಿದ್ರಿಂದ ಏನೂ ಆಗಲ್ಲ, ಜಸ್ಟ್ ನನಗೊಂದು ಹೆಲ್ಪ್ ಆಗುತ್ತೆ. ಏನಪ್ಪ ಅಂದರೆ ಇನ್ನೊಂದು ಸ್ವಲ್ಪ ಜನಕ್ಕೆ ಈ ಥರ ಒಂದು ಪೇಜ್ ತುಂಬ ಜನ ಲೈಕ್ ಮಾಡ್ತಿದ್ದಾರೆ ಅಂತ ಅಂದರೆ ಈ ಥರ ಒಂದು ಬ್ಲಾಗ್ ಇದೆ, ನೀವು ನೋಡ್ಬೋದು ಅಂತ ಹೇಳ್ಬಿಟ್ಟು ರೆಕಮೆಂಡೇಷನ್ ಆಗುತ್ತೆ. ಸೊ ಅವ್ರಿಗೂ ಜುವೆಲ್ಸ್ ಇಷ್ಟ ಆದರೆ ಬೈ ಮಾಡ್ತಾರೆ. ಸೊ ಇದು ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಹೇಳ್ಕೊತಾ ಇದ್ದೀನಿ. ಸೊ ಫಸ್ಟ್ ಒನ್ ನಮ್ಮದು ದಿಸ್ ಬ್ಯೂಟಿಫುಲ್ ಜುವೆಲ್ರಿ ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ. ಸೊ ಅದಕ್ಕೆ ಮತ್ತೆ ರಿಪೀಟ್ ತರಿಸಿದೆ. ನಿಮ್ಗೆ ಯಾವ್ದಾದ್ರು ಬೇಕು ಅಂದರೆ ಬುಕ್ಕಿಂಗ್ನ ಮಾಡ್ಕೊಬೋದು. ಸೊ ನನ್ನ ಮುಂಚೆಯಿಂದ ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ನೋಡ್ಕೊಂಡು ಬರ್ತಾ ಇದ್ದೀರಾ ಅವರಿಗೆ ಗೊತ್ತಿರುತ್ತೆ ಈ ಜುವೆಲ್ರಿ ಬಗ್ಗೆ. ಸೊ ಹೊಸದಾಗಿ ಯಾರೆಲ್ಲ ಬಂದಿದ್ರೆ ಸೊ ನಾನು ಅವ್ರಿಗೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ. ಮತ್ತು ದಿಸ್ ಬ್ಯೂಟಿಫುಲ್ ಪ್ರಿಟಿ ಜುವೆಲ್ರಿ
ಸೊ ತುಂಬ ಜನ ನನಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕು ಅಂತ ಹೇಳಿ ಬುಕ್ ಮಾಡಿಕೊಂಡಿರುವಂಥ ಸೂಪರ್ ಪೀಸ್ ಅಂದರೆ ಇದು ನೋಡಿ. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನೋಡೋದಕ್ಕೆ ಒಂಥರ ಫುಲ್ ಟ್ರೆಡಿಷನಲ್ ಲುಕ್ಕು, ಹಾಗೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಸಕ್ಕತ್ತಾಗಿದೆ. ಆ್ಯಂಡ್ ಆಲ್ಸೋ ತುಂಬ ಜನ ಇದು ಇಯರಿಂಗ್ಸ್ಗೆ ತುಂಬ ಜನ ಇಷ್ಟಪಡ್ತಾರೆ. ಬಿಕಾಸ್ ನಾರ್ಮಲ್ ಆಗಿ ಒಂದೊಂದು ಸಿಂಗಲ್ ಮಾತ್ರ ಇದರಲ್ಲಿ ಗೋಲ್ಡನ್ ಬೀಡ್ಸ್ ಹಾಕಿರ್ತಾರೆ. ಬಟ್ ಇದರಲ್ಲಿ ಡಬಲ್ ಅಲ್ಲ, ಡಬಲ್ ಗೋಲ್ಡನ್ ಬೀಡ್ಸ್ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಆಲ್ಸೋ ಅದರಲ್ಲಿ ಫುಲ್ಲು ನಿಮಗೆ ಇದು ಲಕ್ಷ್ಮಿ ಡಿಸೈನ್ ಬರುತ್ತೆ ಆ್ಯಂಡ್ ಫುಲ್ ಆಫ್ ಪಿಕಾಕ್ ಡಿಸೈನಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಇದನ್ನು ಕೂಡ ಅಷ್ಟೇ ಡಬಲ್ ಆಗಿ ಗೋಲ್ಡನ್ ಬೀಡ್ಸ್ ಬರುತ್ತೆ. ಸಕ್ಕದಾಗಿದೆ ಡಿಸೈನ್. ಆ್ಯಂಡ್ ಇದರ ಪ್ರೈಸ್ ನಿಮ್ಗೆ ಗೊತ್ತಿರುತ್ತೆ, ಬಟ್ ಹೊಸ ಸಬ್ಸ್ಕ್ರೈಬರ್ಸ್ಗೋಸ್ಕರ ಹೇಳ್ತಾ ಇದ್ದೀನಿ, 1350 rupees. ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್ ಕೂಡ ಇರುತ್ತೆ. ಗ್ರೀನ್ ಕಲರ್ ಸ್ಯಾರಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಖಂಡಿತವಾಗೂ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಮ್ಯಾಚಿಂಗ್ ಜ್ಯುವೆಲ್ರಿ ಬೇಕು ಅಂದರೆ ಚೆನ್ನಾಗಿದೆ ಅಲ್ವಾ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಇದಕ್ಕೆ ನೋಡ್ಬೋದು ನಿಮಗೆ ಶಾರ್ಟ್ ನೆಕ್ಲೆಸ್ಸು, ಲಾಂಗ್ ಹಾರಮು, ನೆತ್ತಿ ಚುಟ್ಟಿ, ಜುಮ್ಕ ಇಷ್ಟೇ ಸಾಕಾದ ಜೊತೆ ಗಿಫ್ಟ್ ಬೆಲ್ಟ್ ಕೂಡ ಬೇಕು ಅಂತ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ. ಸೊ ಎಸ್, ಇದಕ್ಕೆ ಹಿಪ್ಪು ಚೈನ್, ನಾಟ್ ಹಿಪ್ಪು ಬೆಲ್ಟ್, ಹಿಪ್ ಚೈನ್ ಕೂಡ ಸಿಗುತ್ತೆ. ಸೊ ನೋಡ್ಬೋದು ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಇದರಲ್ಲಿ ರೂಬಿ ಆ್ಯಂಡ್ ಗ್ರೀನಲ್ಲಿ ಮಿಕ್ಸು, ರೂಬಿ ಆ್ಯಂಡ್ ಗ್ರೀನ್ ಮಿಕ್ಸಲ್ಲಿ ನಿಮಗೆ ಡಿಸೈನ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಲೈಕ್ ಭರತನಾಟ್ಯಂ ಸೆಟ್ ಕೊಡ್ತಾರೆ ಆ ಥರ ಟೈಪಲ್ಲಿ ಬರುತ್ತೆ. ಆ್ಯಂಡ್ ತುಂಬಾ ಗ್ರ್ಯಾಂಡ್ ಲುಕ್ನು ಕೂಡ ಇದು ಕೊಡುತ್ತೆ. ಅಷ್ಟು ಪ್ರೀತಿ ಆಗಿದೆ ಆ್ಯಂಡ್ ಅಷ್ಟು ಚೆನ್ನಾಗಿದೆಯೂ ಕೂಡ. ನೋಡಿ ಎಷ್ಟು ಪಳ ಅಂತ ಇದೆ ಅಂತ. ಸೊ ಇದು ನೆತ್ತಿ ಚುಟ್ಟಿಗೂ ಕೂಡ ಅಷ್ಟೇ ಲಕ್ಷ್ಮಿ ಡಿಸೈನ್ ಬರುತ್ತೆ. ಆ್ಯಂಡ್ ಇದೂ ಅಷ್ಟೇ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ಕೊಡ್ತಾನೆ. ಇಷ್ಟು ಗ್ರ್ಯಾಂಡ್ ಜ್ಯುವೆಲ್ರಿ ನೀವು ಬೇರೆ ಕಡೆ ಎಲ್ಲ ತೊಗೋತೀವಿ 1700 1800 rupees ತನಕ ಹೋಗುತ್ತೆ. ಬಟ್ ನನ್ನ ಆಫರ್ ಪ್ರೈಸ್ ನಿಮಗೆ 1499 rupees ಫ್ರೀ ಶಿಪ್ಪಿಂಗ್ಗೆ ಕೊಡ್ತಾ ಇದ್ದೀನಿ. ಸೊ ನೋಡ್ತಿದ್ದೀರ, ನೆತ್ತಿ ಚುಟ್ಟಿ, ಶಾರ್ಟ್ ನೆಕ್ಲೆಸ್, ಲಾಂಗ್ ಹಾರಂ, ಜುಮ್ಕ ವಿತ್ ಹಿಪ್ ಬೆಲ್ಟ್. ಸೊ ಇಷ್ಟನ್ನು ಕೂಡ ಬರುತ್ತೆ 1499 rupees ಫ್ರೀ ಶಿಪ್ಪಿಂಗ್. ಲಕ್ಷ್ಮಿ ಡಿಸೈನಲ್ಲಿ ನಿಮಗೆ ಫುಲ್ ಕಾಂಬೋ ಸೆಟ್ ಬೇಕು ಅಂದರೆ ನೀವು ಈ ಒಂದು ಬ್ಯೂಟಿಫುಲ್ ಸೆಟ್ನ ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಇದಕ್ಕೆ ಬಿಗ್ ಸೈಜಲ್ಲಿ ಇಯರಿಂಗ್ಸ್ ಕೂಡ ಬರುತ್ತೆ. ನಿಮ್ಗೆ ಇದರಲ್ಲಿ ಲಾಂಗ್ ನೆಕ್ಲೆಸ್ಸು, ಕನ್ಫ್ಯೂಷನ್ ಆಗಿದೆ ನನಗೊಂದೊಂದ್ಸಲ, ಸಾರಿ. ಲಾಂಗ್ ಹಾರಮು, ಶಾರ್ಟ್ ನೆಕ್ಲೆಸ್ಸು, ನೆತ್ತಿ ಚುಟ್ಟಿ, ಜುಮ್ಕ ವಿತ್ ಬೆಸ್ಟ್ ಬೆಲ್ಟ್, ಹಿಪ್ ಬೆಲ್ಟ್ ನೋಡಿ ಇಷ್ಟು ಕೂಡ ಬರುತ್ತೆ. ಆ್ಯಂಡ್ ಡಿಸೈನ್ ಆ್ಯಂಡ್ ಕ್ವಾಲಿಟಿ ನೋಡ್ಬೋದು ತುಂಬಾ ಚೆನ್ನಾಗಿದೆ, ಆಸಮ್ ಆಗಿದೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಯಾವುದೇ ಥರ ನಿಮಗೆ ಕಂಪ್ಲೇಂಟ್ ಬರೋದಿಲ್ಲ. ಸೊ ನಾನು ಹೇಳಿರ್ತೀನಿ, ನಿಮ್ಗೆ ಯಾವುದೇ ಥರ ಕ್ವಾಲಿಟಿ ಇಶ್ಯೂಸ್ ಮೇಲೆ 1 to double ಅಮೌಂಟ್ ರಿಫಂಡ್ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಬಿಕಾಸ್ ನಾನು ಯಾವಾಗ ಕೂಡ ಫಸ್ಟ್ ಕ್ವಾಲಿಟಿಗೆ ನಂಗೆ ಅದು ಹೇಳೋಕ್ಕೆ ಬರೋದಿಲ್ಲ, ಪ್ರಿಫರೆನ್ಸ್ ಕರೆಕ್ಟಾಗಿ ಹೇಳಿದ್ದೀನಿ, ಪ್ರಿಫರೆನ್ಸ್ಗೆ ಕೊಡ್ತೀನಿ. ಓಕೆನಾ, ಪ್ರಾಮುಖ್ಯತೆ ಕೊಡ್ತೀನಿ. ಈ ಇಂಗ್ಲೀಷ್ಗಿಂತ ನಮ್ಮ ಕನ್ನಡನೇ ಬೆಸ್ಟ್ ಗುರು, ಪ್ರಾಮುಖ್ಯತೆನ ಕೊಡ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಹೇಳ್ಬೋದು. ಎಸ್, ನಿಮಗೆ ಇದರಲ್ಲಿ ಹೇಳಿದ್ನಲ್ವ ಎಷ್ಟು ಚೆನ್ನಾಗಿ ನೋಡ್ಬೋದು ಡಿಸೈನ್. ಒಂದ್ಸಲ ಲಕ್ಷ್ಮಿ ಸೆಟ್ ಥರ ಫುಲ್ ಡಿಸೈನ್ ಬರುತ್ತೆ, ಸಕ್ಕತ್ತಾಗಿದೆ. ಆ್ಯಂಡ್ ಇದೂ ಕೂಡ ಅಷ್ಟೇ ಒಟ್ಟು ಲಕ್ಷ್ಮಿ ಟೈಪಲ್ಲೇ ಬರುತ್ತೆ. ಆ್ಯಂಡ್ ಗ್ರೀನ್ ಆ್ಯಂಡ್ ರೂಬಿನೇ ಡಿಸೈನ್ ಬರುತ್ತೆ. ನೋಡ್ಬೋದು ಹೊರಗಿದೆ ಡಿಸೈನ್ ಅಂತೀವಿ. ಆ್ಯಂಡ್ ನಿಮಗೆ ಫುಲ್ ಕಾಂಬೋ ಸೆಟ್ ಪ್ರೈಸ್ ಬಂದ್ಬಿಟ್ಟು 1550 rupees ಫ್ರೀ ಶಿಪ್ಪಿಂಗ್. ಫುಲ್ಲು ಗ್ರ್ಯಾಂಡ್ ಕಾಂಬೋ ಅಂತಲೇ ಹೇಳ್ಬೋದು. 1550 rupees ಫ್ರೀ ಶಿಪ್ಪಿಂಗ್ ಇದರ ಪ್ರೈಸ್ ಆಗುತ್ತೆ. ಜೊತೆಗೆ ಫ್ರೀ ಗಿಫ್ಟ್ ಕೂಡ ಸಿಗುತ್ತೆ, ಡೋಂಟ್ ಮಿಸ್. ಎಸ್, ಇನ್ನು ಯಾರೆಲ್ಲ ಲೈಕ್ ಮಾಡಿಲ್ಲ ವಿಡಿಯೋಗೆ ಪ್ಲೀಸ್ ಲೈಕ್ ಮಾಡಿ, ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ದಿಸ್ ಬ್ಯೂಟಿಫುಲ್ ಕಾಯಿನ್ ಲಕ್ಷ್ಮಿ ಇರುವಂಥ ಹಾರಮ್ ವಿತ್ ನೆಕ್ಲೆಸ್ ಆ್ಯಂಡ್ ಅದು ಜುಮ್ಕ ಕೂಡ ಬರುತ್ತೆ ನೋಡಿ. ಬ್ಯೂಟಿಫುಲ್ ಪ್ರಿಟಿ ಜುಮ್ಕ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಪೆಂಡೆಂಟ್ ನೋಡ್ಬೋದು ಆ್ಯಂಡ್ ಕ್ವಾಲಿಟಿ ನೋಡ್ಬೋದು ಎಷ್ಟು ಶೈನಿಂಗ್ ಆಗಿದೆ ಆ್ಯಂಡ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೀರಿಯಸ್ ಆಗಿ ಆಸಮ್ ಆಗಿದೆ ಕ್ವಾಲಿಟಿ ಅಂತೂ. ಆ್ಯಂಡ್ ಮ್ಯಾಟ್ ಫಿನಿಶಿಂಗ್ ಕ್ವಾಲಿಟಿ ಬರುತ್ತೆ. ಆ್ಯಂಡ್ ಜುಮ್ಕ ಈ ಥರ ಜುಮ್ಕ ಬರುತ್ತೆ. ಆ್ಯಂಡ್ ಇದರ ಪ್ರೈಸ್ ಬಂದು 1100 rupees ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್ ಕೂಡ ಸಿಗುತ್ತೆ. 1100 rupees ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್ ಕೂಡ ಸಿಗುತ್ತೆ. ಆ್ಯಂಡ್ ಇವಾಗ ಗಿವ್ ಅವೇನ್ ಕೂಡ ಇದರಲ್ಲೇ ಹೇಳ್ಬಿಡ್ತೀನಿ. ಏನಪ್ಪ ಅಂತ ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಹಾಗೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೆ ನಾನು ಗಿವ್ ಅವೇನ ಮಾಡಬೇಕು ಅಂತ ಅಂದ್ಕೊಂಡಿರೋದು.
ನೀವು ಕಾಯಿನ್ ಲಕ್ಷ್ಮಿ ಡಿಸೈನ್ಸ್ ನೋಡಿದ್ರಿ ಅಲ್ವಾ? ಇವಾಗ ನಾನು ನಿಮಗೆ ನಕ್ಷಿ ಡಿಸೈನ್ ನ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿದೆ ಅಂದ್ರೆ ಒಂದಕ್ಕಿಂತ ಒಂದು ಜ್ಯುವೆಲ್ರಿ ಕಲೆಕ್ಷನ್ ಸೀರಿಯಸ್ ಆಗಿ ಆಸಮ್ ಆಗಿದೆ ನಿಮಗೆ ನೋಡಿ. ತುಂಬಾ ವೆಯ್ಟ್ ಲಾಸ್ ಕೂಡ ಇದೆ, ತುಂಬಾ ಪ್ರಿಟಿಯಾಗಿ ಕೂಡ ಇದೆ. ಅಂಡ್ ಇದಕ್ಕೆ ಸೇಮ್ ಅದೇ ತರದೇ ಜುಮ್ಕಾ ಬರುತ್ತೆ. ನೋಡ್ತಿದ್ರಲ್ವಾ, ನಿಮ್ಗೆ ಇಲ್ಲಿ ಸೆಂಟರ್ ಲಕ್ಷ್ಮಿ ಪೆಂಡೆಂಟ್ ಬರುತ್ತೆ. ಅಂಡ್ ಇಲ್ಲಿ ರೌಂಡಕ್ಕೆ ನಿಮಗೆ ಮರೂನ್ ಕಲರ್ ಸ್ಟೋನ್ಸ್ ಬರುತ್ತೆ, ನಿಮ್ಗೆ ಗೋಲ್ಡನ್ ಕಲರ್ ಸ್ಟೋನ್ ಬರುತ್ತೆ. ಅಂಡ್ ಇಲ್ಲಿ ಪಿಕಾಕ್ ಡಿಸೈನ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಅಂಡ್ ನಿಮಗೆ ಶಾರ್ಟ್ ನೆಕ್ಲೆಸ್, ಲಾಂಗ್ ಹಾರಂ ವಿತ್ ಜುಮ್ಕಾ ಬರುತ್ತೆ. ಅಂಡ್ ನಿಮಗೆ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ನಿಮಗೆ ಒಂದು ಸಿಂಗಲ್ ಪೀಸ್ ಬೇಕು ಅಂದ್ರೂ ಕೂಡ ವೇರ್ ಮಾಡ್ಬೋದು. ಅಥವಾ ನಿಮ್ಗೆ 2 ಕಾಂಬೋ ಬೇಕಾದ್ರೂ ವೇರ್ ಮಾಡ್ಬೋದು, ನೆಕ್ ಪೀಸ್ ಬೇಕಾದ್ರೂ ಕೂಡ ವೇರ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರ ಪ್ರೈಸ್ ಬಂದು ನಿಮಗೆ 950 ರೂಪೀಸ್ ಫ್ರೀ ಶಿಪ್ಪಿಂಗ್. ಎಷ್ಟು ಪ್ರಿಟಿಯಾಗಿದೆ ಆ್ಯಂಡ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಕಾಂಬೋ ಅಂದ್ಬಿಟ್ಟು 950 ರೂಪೀಸ್ ಫ್ರೀ ಶಿಪ್ಪಿಂಗ್. ಇಷ್ಟೊತ್ತಕ್ಕೂ ಕೂಡ ಲಕ್ಷ್ಮಿ ಡಿಸೈನಲ್ಲಿ ಮ್ಯಾಟ್ ಫಿನಿಶಿಂಗಲ್ಲಿ ನೋಡಿದಿರುವ ತುಂಬ ಜನ ನಮಗೆ ಆ್ಯಂಟಿಕಲ್ ಬೇಕು ಅಂತ ಕೇಳ್ತಾ ಇರ್ತೀರಾ. ಆ್ಯಂಡ್ ಗ್ರೀನ್ ಸ್ಟೋನ್ ಜ್ಯುವೆಲ್ರಿ ಇವಾಗ ತುಂಬಾ ಟ್ರೆಂಡಿಂಗ್ ಆಗಿದ್ದಾವೆ. ದಿಸ್ ಬ್ಯೂಟಿಫುಲ್ ಗ್ರೀನ್ ಬೀಡ್ಸ್ ಇರುವಂತಹ ಜ್ಯುವೆಲ್ರಿ ನೀವು ನೋಡ್ಬೋದು. ಆ್ಯಂಟಿಕ್ ಪೀಸ್ ಇದು, ನಾಟ್ ಮ್ಯಾಟ್, ಇಟ್ಸ್ ಆ್ಯಂಟಿಕ್. ನೋಡಿ, ಇದು ಜುಮ್ಕಾ ಕೂಡ ಅಷ್ಟೇ ತುಂಬಾ ಪ್ರಿಟಿ ಆಗಿದೆ. ವೈಟ್ ಗೋಲ್ಡ್ ಅಂಡ್ ಗ್ರೀನ್ 3 ಕಲರ್ಸ್ ಮಿಕ್ಸ್ ಬರುತ್ತೆ. ಇದು ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ನಿಮ್ಗೆ ಇಲ್ಲಿ ಫುಲ್ಲು ಪಿಕಾಕ್ ಡಿಸೈನ್ ಬರುತ್ತೆ. ಅಂಡ್ ಸೆಂಟರ್ ಮಾತ್ರ ಲಕ್ಷ್ಮಿ ಡಿಸೈನ್ ಬರುತ್ತೆ. ಇಲ್ಲಿ ಫುಲ್ಲು ಗೋಲ್ಡ್ ಅಂಡ್ ವೈಟ್ ಅಂಡ್ ಗ್ರೀನ್. ಸೊ ಅಲ್ಲಿ ಗ್ರೀನ್ ಬೀಡ್ಸ್ ಸ್ವಲ್ಪ ದಪ್ಪದಾಗಿ ಜಾಸ್ತಿ ಚೆನ್ನಾಗಿರೋದು ಇದಕ್ಕೆ. ಸೊ ತುಂಬಾ ಪ್ರಿಟಿ ಆಗಿದೆ. ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 1100 ರೂಪೀಸ್ ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್ ಕೂಡ ಇರುತ್ತೆ. ಸೊ ನಾನು ಇವತ್ತು ಇಷ್ಟು ಜ್ಯುವೆಲ್ಸ್ ಕಲೆಕ್ಷನ್ಸ್ನ ತೋರಿಸಿದ್ದೀನಿ. ಇದರಲ್ಲಿ ನೀವು ಯಾವುದನ್ನೇ ಆರ್ಡರ್ ಮಾಡಬೇಕು ಅಂದರೂ ಕೂಡ ದಯವಿಟ್ಟು ನೀವು ನನಗೆ ಕೆಳಗಡೆ ಬರ್ತಿರೋವಂಥ ನಮಗೆ ವಾಟ್ಸಪ್ ಮಾಡಿ ನಿಮ್ಮ ಆರ್ಡರ್ನ ಕನ್ಫರ್ಮ್ ಮಾಡ್ಬೋದು. ಸೊ ಪ್ಲೀಸ್ ನಿಮ್ಗೆ ಯಾವ್ದಾದ್ರು ಲೈಕ್ ಆಯಿತು ಅಂತ ಅಂದರೆ ಆರ್ಡರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಸ್ಟಾರ್ಟಿಂಗಲ್ಲೇ ನಾನು ನಿಮಗೆ ಹೇಳಿದ್ದೆ ಗಿವ್ ಅವೇನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ಏನಪ್ಪ ಅಂತ ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೆ ನಾನು ಗಿವ್ ಅವೇನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತ ಅಂದರೆ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇದೆ. ಸೊ ತುಂಬ ಜನ ಸ್ಯಾರಿ ಶಾಪಿಂಗ್ ಮತ್ತು ಜ್ಯುವೆಲ್ರಿ ಶಾಪಿಂಗ್ಗೆ ತುಂಬ ಜನ ಅಂದ್ಕೊಂಡಿರ್ತಾರೆ, ನಾನು ಶಾಪ್ ಮಾಡಬೇಕು, ಜ್ಯುವೆಲ್ರಿ ತೊಗೋಬೇಕು, ಸ್ಯಾರಿ ತೊಗೋಬೇಕು ಅಂತೆಲ್ಲ. ಸೊ ನನ್ನ ಪೇಜಲ್ಲಿ ನಿಮಗೆ ಗೊತ್ತಿರೋ ಥರ ಸ್ಯಾರಿ, ಡ್ರೆಸ್ಸಸ್, ಜ್ಯುವೆಲ್ರಿ ಎಲ್ಲನೂ ಕೂಡ ಸಿಗುತ್ತೆ. ಸೊ ಈ ಥರದ್ರಲ್ಲಿ ಒಂದು ಗಿಫ್ಟನ್ನು ನಾನು ನನ್ನ ಫಾಲೋವರ್ಸ್, ಸೊ ಒಬ್ವಿಯಸ್ಲಿ ಹೇಳ್ತಾ ಇದ್ದೀನಿ, ನನ್ನ ಸಬ್ಸ್ಕ್ರೈಬರ್ ಕೂಡ ಆಗಿರಬೇಕು, ಯೂಟ್ಯೂಬ್ ಸಬ್ಸ್ಕ್ರೈಬರ್ ಕೂಡ ಆಗಿರಬೇಕು, ಹಾಗೆ ಇನ್ಸ್ಟಾಗ್ರಾಮ್ ಫಾಲೋವರ್ ಕೂಡ ಆಗಿರಬೇಕು. ಇನ್ಸ್ಟಾಗ್ರಾಮ್ ಲಿಂಕ್ ಬಂದು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಒನ್ಸ್ ಹೋಗಿ ಚೆಕ್ ಮಾಡಿ ಫಾಲೋ ಮಾಡಿ ದಯವಿಟ್ಟು. ಸೊ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ ಕೂಡ ಆಗಿರಬೇಕು, ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ ಕೂಡ ಆಗಿರಬೇಕು. ಇವರಿಗೆ ಅಬೌವ್ 500 ಆ್ಯಂಡ್ ಬಿಲೋ 1000 ರೂಪೀಸ್. ಸೊ ನಾನು ಇನ್ನೂ ಗಿಫ್ಟ್ ಯಾವುದನ್ನು ಥಿಂಕ್ ಮಾಡಿಲ್ಲ ಸೀರಿಯಸ್ ಆಗಿ. ಅಬೌವ್ 500 ಆ್ಯಂಡ್ ಬಿಲೋ 1000 ರೂಪೀಸಲ್ಲಿ ನಾನು ಗಿಫ್ಟ್ನ ಕೊಡ್ತಾ ಇದ್ದೀನಿ. ಸೊ ನಿಮಗೆ ದಯವಿಟ್ಟು ಇದನ್ನು ತುಂಬ ಜನ ಅನ್ಕೋತಾರೆ, ನಿಮ್ಮನ್ನ ಫಾಲೋ ಮಾಡಬೇಕು ಅಂತ ಈ ಥರ ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮ ಸಬ್ಸ್ಕ್ರೈಬರ್ಸ್ನ ಹೆಚ್ಚಿಗೆ ಮಾಡ್ಕೊಳ್ಳೋಕೆ ನೀವು ಈ ಥರ ಮಾಡ್ತಾ ಇದ್ದಾರೆ ನೀವು ಅನ್ಕೋಬೋದು, ಈ ಥರ ಎಲ್ಲ ಅಂತ ನೀವು ಅನ್ಕೋಬೋದು. ಬಟ್ ಹೌದು, ತುಂಬ ಜನಕ್ಕೆ ಯಾರು ಕೂಡ ಎಕ್ಸ್ಪೆಕ್ಟೇಷನ್ ಇಲ್ಲ, ಏನೂ ಕೂಡ ಮಾಡೋದಿಲ್ಲ ಅಲ್ವಾ. ಇವನ್ ಅದು ಹೌದು, ತುಂಬ ಜನ ಎಲ್ಲರೂ ಕೂಡ ಗಿವ್ ಅವೇ ಮಾಡೋದೇ ತಮ್ಮ ಪ್ರೊಫೈಲ್ ಸ್ವಲ್ಪ ಇಂಪ್ರೂವ್ ಆಗಲಿ, ಆಗ ನಮಗೆ ಸಬ್ಸ್ಕ್ರೈಬರ್ಸ್ ಹಾಗೆ ಯೂಟ್ಯೂಬರ್ಸ್ ಆದರೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗಲಿ, ಇನ್ಸ್ಟಾಗ್ರಾಮರ್ಸ್ ಆದರೆ ನಮಗೆ ಫಾಲೋವರ್ಸ್ ಜಾಸ್ತಿ ಆಗಲಿ ಅಂತಲೇ ಮಾಡೋದು. ಸೊ ನಂದು ಕೂಡ ಮುಂಚೆ ಪೇಜ್ ಇದ್ದಾಗ ನಾನು ತುಂಬ ಗಿವ್ ಅವೇಸ್ನ ಮಾಡ್ತಾ ಇದ್ದೆ. ಅದರಲ್ಲಿ ನೀವು ನನ್ನ ಫಾಲೋ ಮಾಡಿರಲೇಬೇಕು ಅಥವಾ ಲೈಕ್ ಕೊಟ್ಟಿರಲೇಬೇಕು, ಖಂಡಿತವಾಗೂ ನಾನು ಈ ಥರ ಎಲ್ಲ ಹೇಳ್ತಿರ್ಲಿಲ್ಲ. ಸೊ ಆಮೇಲೆ ಅವ್ರಿಗೆ ಚೆಕ್ ಮಾಡ್ತೀನಿ, ನಾನು ಯಾರು ಖಂಡಿತವಾಗೂ ನನ್ನ ಫಾಲೋ ಯಾರು ಮಾಡಿದ್ದಾರೆ ಅವ್ರಿಗೆ ಮಾತ್ರ ನಾನು ಗಿಫ್ಟ್ ಕೊಡ್ತಾ ಇದ್ದೆ. ಬಟ್ ನಾನು ಫಾಲೋ ಮಾಡಿ ಅಂತ ನಾನು ಖಂಡಿತವಾಗೂ ನಾನು ಹೇಳಿರಲಿಲ್ಲ, ಯಾವ ವಿಡಿಯೋದಲ್ಲಿ ಮೇಲೆ ಇದೇ ಫಸ್ಟ್ ಅಂತ ಅನ್ಕೋತೀನಿ. ಸೊ ಎಸ್, ಸೊ ನಾನು ಕೂಡ ಅದೇ ಒಂದು ಉದ್ದೇಶದಿಂದ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ನನ್ನ ಪೇಜ್ ಸ್ವಲ್ಪ ಇಂಪ್ರೂವ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಕೂಡ ಮಾಡ್ತಾ ಇರೋದು. ಸೊ ಪ್ಲೀಸ್ ನಿಮಗೆ ಗಿಫ್ಟ್ ಅಂತ ಅಂದರೆ ಸೊ ಇದರಲ್ಲಿ ಏನೂ ಕೂಡ ಆಗೋದಿಲ್ಲ ಅಲ್ವಾ. ಜಸ್ಟ್ ಒಂದು ಫಾಲೋ ಆ್ಯಂಡ್ ಒಂದು ಸಬ್ಸ್ಕ್ರೈಬ್ ಮಾಡಿದಾಗ 2 ಸಲ ಟ್ಯಾಪ್ ಮಾಡಿದ್ರೆ ಇಷ್ಟ ಆಯಿತು. ಆ್ಯಂಡ್ ನಿಮಗೆ ಹೆಚ್ಚಿಗೆ ಕಲೆಕ್ಷನ್ಸ್ ಇಷ್ಟ ಆದರೂ ಕೂಡ ನೀವು ಬುಕ್ಕಿಂಗ್ನ ಮಾಡ್ಕೋಬೋದು. ನಿಮಗೆ ಬೇಕಾಗಿರೋಂಥ ಡ್ರೆಸ್ಸಸ್, ಸ್ಯಾರೀಸ್, ಜ್ಯುವೆಲ್ರೀಸ್ ನಿಮಗೆ ಬೇಕಾದರೂ ಬುಕ್ಕಿಂಗ್ನ ಮಾಡ್ಕೋಬೋದು. ಅಥವಾ ಮಿಸ್ ಆಗಿ ನೀವೇ ಇದಾಗಿದ್ರೂ ಕೂಡ ನಿಮಗೆ ಗಿಫ್ಟ್ ಕೂಡ ಸಿಗುತ್ತೆ ಅಲ್ವಾ. ಸೊ ಕಂಡೀಷನ್ಸ್ ಇಷ್ಟೇನೆ, ನನ್ನ ಯೂಟ್ಯೂಬ್ ವಿಡಿಯೋಗೆ ಯಾವ್ದಾದ್ರು 3 ವಿಡಿಯೋಗೆ ಲೈಕ್ ಮಾಡಿರಬೇಕು. ಆ್ಯಂಡ್ ಇನ್ಸ್ಟಾಗ್ರಾಮ್ ವಿಡಿಯೋಗೂ ಅಷ್ಟೇ ವಿಡಿಯೋ ಅಥವಾ ಯಾವ್ದಾರ 3 ಲೈಕ್ ಮಾಡಿರಬೇಕು. ಆ್ಯಂಡ್ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಎರಡೂ ಕಡೆ ನನ್ನ ಫಾಲೋ ಮಾಡ್ತಾ ಇರಬೇಕು. ಸೊ ಇವರಲ್ಲಿ ಯಾವ್ದಾದ್ರು ಇಬ್ಬರಿಗೆ ಖಂಡಿತವಾಗೂ ನಾನು ಗಿಫ್ಟ್ನ ಕೊಡ್ತಾ ಇದ್ದೀನಿ. ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಅಂತ ಹೇಳ್ತಾ ಇದ್ದೀನಿ. ಎಸ್, ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಇದರಲ್ಲಿ ನಿಮ್ಗೆ ಏನೋ ತಪ್ಪು ಅಂತ ಅನಿಸಿದ್ರೆ
ಇವರು ನನಗೆ ಅದು ಇವಾಗ ಅಂತ ವಿಯರ್ಡ್ ಅಂತ ಅನಿಸ್ತದೆ. ಬಿಕಾಸ್ ನಾನು ಯಾವ ಗಿವ್ ಅವೇಲಿ ಕೂಡ ನನ್ನ ಫಾಲೋ ಮಾಡಿ ಲೈಕ್ ಕೊಡಿ ಅಂತೆಲ್ಲ ಕೇಳ್ಕೊಂಡಿದ್ದಿಲ್ಲ. ಐ ಥಿಂಕ್ ಇದೇ ಫಸ್ಟ್ ಟೈಮ್ ಅಂತ ಅನ್ಕೋತಿದ್ರೆ ಕೇಳ್ಕೊತಾ ಇರೋದು. ಸೊ ಇದರಲ್ಲಿ ನಿಮ್ಗೆ ಏನಾದ್ರು ಬೇಜಾರಾಗಿದೆ, ರಿಯಲಿ ಸಾರಿ. ಬಟ್ ಪ್ಲೀಸ್ ಗಿವ್ ಅವೇಗೆ ನಾನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಲೈಕ್ ಫಾಲೋ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ಕೂಡ ಲೈಕ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಆ್ಯಂಡ್ ಮತ್ತೆ ಸಿಗ್ತೀನಿ ನಾಳೆ ಹೊಸ ವಿಡಿಯೋ ಜೊತೆ.